ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೊನ್ನೆ ತಾನೇ DK ಶಿವಕುಮಾರ್ ಅವರು ರಾಜ್ಯದ ನೂತನ CM ಆಗಿ ಆಯ್ಕೆ ಆಗ್ತಾರೆ. ಆದರೆ CMಗಿಂತ ರಾಜ್ಯದಲ್ಲಿ ಭಯಂಕರವಾಗಿ ಹವಾ ಮಾಡಿದ್ದು ಮಾತ್ರ ನಮ್ಮ ಗೃಹ ಸಚಿವರು ನೋಡಿ. ಈಗ ವಿಷಯ ಏನಂದರೆ, ಪ್ರಮಾಣ ವಚನ ಮಾಡಿ ಸರಿಯಾಗಿ 1 ತಿಂಗಳು ಕೂಡ ಆಗಿಲ್ಲ. ಅಷ್ಟರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡ್ತಾರಾ? ಈಗೊಂದು ಚರ್ಚೆ ಶುರುವಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ವೈರಲ್ ಆಗ್ತಾ ಇರುವಂತಹ ಈ ವಿಡಿಯೋ. ಇದು ನಮ್ಮ ಪ್ರದೀಪ್ ಈಶ್ವರ್ ಅವರಿಗೆ ಚಪ್ಪಲಿ ಸೇವೆ ಮಾಡಿದಂತಹ ದೃಶ್ಯ. ಒಬ್ಬ MLAಗೆ ಹಾಡು ಹಗಲೇ ನೂರಾರು ಜನರ ಮುಂದೆ ಹೀಗೆ ಚಪ್ಪಲಿ ಹೊಡೆಯೋದು ಅಂದರೆ ಸಾಧಾರಣ ವಿಷಯನಾ? ಇದನ್ನು ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕು ನೋಡಿ. ಹಾಗೆ ಸಾಮಾನ್ಯ ಜನರಲ್ಲಿ ಈಗ ಒಂದು ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ ನೋಡಿ. ಒಬ್ಬ MLAಗೆ ಭದ್ರತೆಯನ್ನು ಸರಿಯಾಗಿ ಒದಗಿಸೋದಕ್ಕಾಗಲಿಲ್ಲ, ಅವ್ರ ಮೇಲೇ ಚಪ್ಪಲಿಯನ್ನು ಎಸಿತಾರೆ ಅಂದರೆ ಸಾಮಾನ್ಯ ಜನರ ಕತೆ ಏನು? ಅಷ್ಟೇ ಅಲ್ಲ ವೀಕ್ಷಕರೇ, ಹೀಗೆ ಒಬ್ಬ MLA ಆಡಿದ ಮಾತುಗಳಿಗೆ ಕೆರಳಿ ಚಪ್ಪಲಿಯಲ್ಲಿ ಹೊಡಿತಾರೆ ಅನ್ನೋದು ಕೂಡ ನಮ್ಮ ಗೃಹ ಇಲಾಖೆಯ ಗಮನಕ್ಕೆ ಬಂದಿರಲಿಲ್ವಾ? ಇದು ಇಂಟೆಲಿಜೆನ್ಸ್ ಫೇಲ್ವರ್ ಅಲ್ಲದೆ ಮತ್ತಿನ್ನೇನು? ನೆನಪಿದೆಯಾ ವೀಕ್ಷಕರೇ, 1 ವರ್ಷದ ಹಿಂದೆ ಇದೇ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರ ಗೃಹ ಸಚಿವರನ್ನು ಅಸಮರ್ಥರು ಅಂತ ಕರೀತಾರೆ. ಗೃಹ ಸಚಿವರಾಗಿ ಅಮಿತ್ ಶಾ ಅವ್ರು ಮಾಡ್ತಿರೋ ಕೆಲಸವೇ ಸರಿಯಾಗಿಲ್ಲ, ನಿಮ್ಮ ಭದ್ರತಾ ವೈಫಲ್ಯದಿಂದ ಜನಸಾಮಾನ್ಯರು ಜೀವ ಕಳೆದುಕೊಳ್ಬೇಕಾ ಅಂತ ಗಟ್ಟಿಯಾಗಿ ಕೇಳಿದವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು. ಆದರೆ ಇವತ್ತು ರಾಜ್ಯದ ಹೋಮ್ ಮಿನಿಸ್ಟರಾಗಿ ಪ್ರಿಯಾಂಕ್ ಖರ್ಗೆ ಅವರು ಆಯ್ಕೆಯಾಗಿದ್ದಾರೆ. ಆದರೆ ಅವರದ್ದೇ ಶಾಸಕರಿಗೆ ರಕ್ಷಣೆಯನ್ನು ಕೊಡೋದಕ್ಕಾಗ್ತಿಲ್ಲ ಅವರಿಂದ. ಚಪ್ಪಲಿಯಲ್ಲಿ ಏಟು ತಿನ್ನೋ ಹಂಗಾಯಿತು. ಈಗ ಇದಕ್ಕೆ ಯಾರು ಹೊಣೆ? ಹಾಗಾದರೆ ಪ್ರದೀಪ್ ಈಶ್ವರ್ ಅವರು ಪದೇ ಪದೇ ಮಾತಾಡೋದನ್ನು ನೋಡಿಯೂ ಕೂಡ ಒಂದಲ್ಲ ಒಂದಿನ ಪ್ರದೀಪ್ ಈಶ್ವರ್ ಅವರಿಗೆ ಚಪ್ಪಲಿಯಲ್ಲಿ ಹೊಡಿತಾರೆ ಅನ್ನೋದು ಇಂಟೆಲಿಜೆನ್ಸ್ಗೆ ಗೊತ್ತಾಗದೆ ಹೋಯ್ತಾ ವೀಕ್ಷಕರೇ? ಹಾಗಾದರೆ ಗೃಹ ಮಂತ್ರಿಗಳು ಏನು ಮಾಡ್ತಿದ್ರು? ಇವರನ್ನೀಗ ಅಸಮರ್ಥರು ಅಂತ ಹೇಳೋಕ್ಕಾಗುತ್ತೆಯೇ? ಅವತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹಿಂಗೆ ಅಲ್ವಾ ಅಮಿತ್ ಶಾ ಅವರನ್ನು ಕೇಳಿದ್ದು? ಹಾಗಾದರೆ ಅವತ್ತು ಅವರು ಮಾತಾಡಿದ್ದು ಸರಿ ಅಂತಂದರೆ ಇವತ್ತು ಜನ ಪ್ರಿಯಾಂಕ್ ಖರ್ಗೆ ಅವರನ್ನು ಹೀಗೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಇನ್ನು ಪ್ರದೀಪ್ ಈಶ್ವರ್ ಅವರ ವಿಷಯಕ್ಕೆ ಬರೋದಾದರೆ, ಏನು ಉಳಿಸಿದಾರೆ ಹೇಳಿ ಕುಮಾರಣ್ಣನ ಅಭಿಮಾನಿಗಳು? ಮರ್ಯಾದೆ ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ. ಅಷ್ಟಾದರೂ ಮೀಸೆ ತಿರುಗಿಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಪ್ರದೀಪ್ ಈಶ್ವರ್ ಅವರು ಒಂಥರ ಗ್ರೇಟೆ. ಅವರದ್ದು ಆ್ಯಕ್ಟಿಂಗು ಡೈಲಾಗ್ಗೆ ಮೆಚ್ಕೊಳ್ಳೇಬೇಕಪ್ಪ. ಸಿದ್ದರಾಮಯ್ಯ ಅವರು CM ಆದಾಗ ಹೆಂಗಿದ್ವು ಡೈಲಾಗ್ಗಳು? ಒಮ್ಮೆ ಯೋಚನೆ ಮಾಡಿ. ನನ್ನ ಎದೆ ಸೀಳಿದ್ರೇನು ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ. ಅಯ್ಯೋ, ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡುವಾಗ್ಲಂತೂ ಒಂದೇ ಒಂದು ಮಾತಿಲ್ಲ, ಆ ಮುಖದಲ್ಲಿನ ಬೇಜಾರನ್ನು ನೋಡಬೇಕಿತ್ತು. ಸರ್ ಯಾಕೆ ಮೌನ ಆಗ್ಬಿಟ್ರಲ್ಲ ಸರ್? ಅದೇ ಯಾವಾಗ DK ಶಿವಕುಮಾರ್ CM ಅಂತಾಯ್ತೋ, ಅಣ್ಣನ ಡೈಲಾಗ್ಗಳೇ ಚೇಂಜು. DK ಶಿವಕುಮಾರ್ ಅವರನ್ನು ಹೊಗಳೋದು. DK ಶಿವಕುಮಾರ್ ಅವರನ್ನು ಮೆಚ್ಚಿಸೋದಕ್ಕೋ ಏನೋ ಅವ್ರಿಗೆ ಬಿಟ್ಟಿದ್ದು. ಆದರೆ ಅದಕ್ಕೆ ಅಂತ ಕುಮಾರಣ್ಣನ ವಿರುದ್ಧ
ಅಬ್ಬಬ್ಬಾ ಎಂಥ ಮಾತುಗಳು. ಕುಮಾರಣ್ಣ, ನೀನು ಡಿ.ಕೆ ಅವ್ರನ್ನೂ ಸಹಿಸಲ್ಲ, ಚೆಲ್ವಣ್ಣನ್ನೂ ಸಹಿಸಲ್ಲ, OBCನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ಅವರಿಂದ ನೀವು ನೋಡಿದ್ದೀರಾ, ಒಂದೇ ಒಂದು OBC MLA ಶೋಷಿತ ವರ್ಗದ MLA ನನ್ನ ಕುಟುಂಬವನ್ನ ನನ್ನನ್ನ ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು. ನಿಮ್ ಮನೆ ವಾಚ್ಮ್ಯಾನ್ ಕೆಲಸ ಮಾಡಕ್ಕೆ ನಾವು ಲಾಯಕ್ಕು. ನಿಮ್ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಪ್ರದೀಪ್ ಈಶ್ವರ್ ಅವರೇ ರಾಜಕೀಯ ಮಾಡಿ ಆರೋಪ ಪ್ರತ್ಯಾರೋಪವನ್ನು ಕೂಡ ಮಾಡ್ಕೊಳ್ಳಿ, ಆದರೆ ನಾಲಿಗೆ ಮೇಲೆ ಹಿಡ್ತಾ ಇರಲಿ. ವಯಸ್ಸಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಕೊಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ, ಯಾಕೆ ಈ ಹೋರಾಟಕ್ಕೆ ಬಂದರು, ರೈತರಿಗೂ ಅವ್ರಿಗೆ ಏನು ಸಂಬಂಧ ಅಂತ ಕೇಳೋರಿಗೆ ಉತ್ತರವನ್ನು ಕೊಡ್ತೀವಿ ಕೇಳಿ. 2018-19 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದವ್ರು ಯಾರು? ಕುಮಾರಣ್ಣ. ಗ್ರಾಮದಲ್ಲಿನ ಜನರ ಸಮಸ್ಯೆ ಅಲಿಸೋದಕ್ಕೆ ಸ್ವತಃ ಗ್ರಾಮ ವಾಸ್ತವ್ಯ ಮಾಡಿದವರು ಕುಮಾರಸ್ವಾಮಿ ಅವರು. ಲಾಟ್ರಿ ನಿಷೇಧ ಮಾಡಿ ಎಷ್ಟೋ ಕುಟುಂಬಗಳನ್ನು ಉಳಿಸಿದವರು ಇದೇ ಕುಮಾರಸ್ವಾಮಿ ಅವರು. ಕೃಷಿ ಬಜೆಟ್ ಘೋಷಣೆ ಮಾಡಿದ್ರು, ನೀರಾವರಿಗೆ ಸಹಾಯ ಮಾಡಿದ್ರು. ಹೀಗೆ ರೈತರ ಜೊತೆ ಯಾವಾಗಲೂ ನಿಂತಿದ್ದಂತಹ ಮಣ್ಣಿನ ಮಗ ಅಂದರೆ ಅದು ಈ ಕುಮಾರಸ್ವಾಮಿ ಅವರು. ಇದೆಲ್ಲವೂ ಕೂಡ ಕೆಲವೇ ಸಮಯದಲ್ಲಿ CM ಆಗಿ ಕುಮಾರಸ್ವಾಮಿ ಅವರು ಮಾಡಿದಂತಹ ಸಾಧನೆ. ಇದಕ್ಕೆ ಅವರನ್ನು ಮಣ್ಣಿನ ಮಗ ಅಂತ ಕರೆಯೋದು. 40 ವರ್ಷದ ರಾಜಕೀಯ ಅನುಭವ ಇರುವಂತಹ ಕುಮಾರಸ್ವಾಮಿ ಅವರಲ್ಲಿ, ಈ ಪ್ರದೀಪ್ ಈಶ್ವರ್ ಅವರಲ್ಲಿ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದೀನಿ. ಒಳ್ಳೆಯದು ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಮಾಡ್ತಿದೀವಿ. ಒಳ್ಳೆಯವ್ರ ಬಗ್ಗೆ ಮಾತಾಡೋಣ ಇವತ್ತು. ಆ ಬಗ್ಗೆ ಕೋರ್ಟ್ ವಿಚಾರ ನಿಮ್ಗೆ ಹೇಳಿದೀನಿ, ಹಾಗಾಗಿ ನೀವು ಮಾತಾಡಕೋಬೇಡಿ. ಕುಮಾರಣ್ಣ ನೋಡಿ, ಒಂದ್ ತಿಳ್ಕೊಳ್ಳಿ, ಈ ಕರ್ನಾಟಕದಲ್ಲಿ ಎಲ್ಲರನ್ನು ಕೂಡ ಅಣ್ಣ ತಮ್ಮ ಅಂತ ಕರೆದು ಬ್ರದರ್ ಅಂತ ಕರೆಯುವಂತ ಇವತ್ತು ಬ್ರೋ ಅನ್ನೋ ಲಿಂಗೋ ಇದೆ. ಆದ್ರೆ ಭಾರತ ರಾಜಕಾರಣದಲ್ಲಿ ಎಲ್ಲರನ್ನೂ ಕೂಡ ಬ್ರದರ್ ಅಂತ ಕರೀಲಿಕ್ಕೆ, ಎಲ್ಲರನ್ನು ಅಣ್ಣ ತಮ್ಮಂದಿರ್ತಾರ ಅಂತಃಕರಣದಿಂದ ಮಾತಾಡಿಸುವಂತದನ್ನ, ಆ ಪ್ರವೃತ್ತಿಯನ್ನ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಂತವ್ರು ಕುಮಾರಣ್ಣ. ಅವ್ರನ್ನ ಇವತ್ತು ಕೂಡ ಅವ್ರು ಬಂತು ಅಂದ್ರೆ ಜನ ಯಾಕೆ ವಿಶ್ವಾಸ ಇಡ್ತಾರೆ ಅಂದ್ರೆ, ಬಡ್ಡಿ ಮನ್ನಾ ಮಾಡಿದವ್ರು ಅವರು, ಸಾಲ ಮನ್ನಾ ಮಾಡಿದವ್ರು ಅವರು, ಈ ಲೇವಾದೇವಿಯವರ ಕಾಟವನ್ನು ಹೊಡೆಯಲಿಕ್ಕೆ ಅಂತ ಹೊರಟಂತವ್ರು ಅವರು. ಸಾಕಷ್ಟು ಒಳ್ಳೆ ಕೆಲಸವನ್ನ ಮಾಡಿದವರು ಕುಮಾರಣ್ಣ. ಆ ವ್ಯಕ್ತಿ ಇವತ್ತು ರೈತರ ಪರವಾಗಿ ನಿಂತಿದ್ದಾರೆ ಅಂದ್ರೆ ಅವರ ಮಾತನ್ನ ರೈತರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ರೈತರಿಗೆ ಒಳ್ಳೆದನ್ನ ಅವ್ರ ಕುಟುಂಬ ಮಾಡಿದೆ. ಒಟ್ನಲ್ಲಿ ಅದೇನಾದ್ರೂ ಇರಲಿ, ಈಗ ಇದು ಪಕ್ಕಾ ಸೆಕ್ಯೂರಿಟಿ ಫೇಲ್ಯೂರ್ ಆಗಿ ಕಾಣಿಸ್ತಾ ಇದೆ. ಸೊ ಪ್ರಿಯಾಂಕರ್ಗೆ ಅವರು ರಾಜ್ಯದಲ್ಲಿ ನಡೀತಾ ಇರುವಂತಹ ಡ್ರಗ್ಸ್ ದಂಧೆ, ಚಪ್ಪಲಿ ಎಸೆತ, ಇದೆಲ್ಲದರ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ತಾರಾ? ಕಾದು ನೋಡಬೇಕು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.